ಹಾಯ್ ಹಲೋ ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಭಾಗ್ಯ ಕ್ರಿಯೇಷನ್. ಯಾರ್ಯಾರಾಗೆ ನಮ್ಮ ಚಾನಲ್ ನೋಡ್ತಾ ಇದ್ದೀರಾ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನನ್ನ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಕೊಡಿ. ನಾನಿವತ್ತು ರಾಜ್ಮಾ ಸಲಾಡ್ ಮಾಡ್ತಾಯಿದ್ದೀನಿ. ನೀವು ಡಯಟ್ ಮಾಡೋರು ಈ ರೀತಿ ಸಲಾಡ್ ಮಾಡ್ಕೊಂಡು ತಿನ್ಬೋದು. ಇಲ್ಲಾಂದರೆ ನಮಗೆ ಪ್ರೋಟೀನ್ ಅವಶ್ಯಕತೆ ಇರುತ್ತೆ. ಬಾಡಿ ತುಂಬಾ ಸುಸ್ತಾಗುತ್ತೆ. ಎಲ್ರಿಗೂ ಅಷ್ಟೇ ಊಟ ಮಾಡೋದಕ್ಕೆ ಇಷ್ಟನೇ ಇರಲ್ಲ. ಆ ಟೈಮಲ್ಲೆಲ್ಲ ಈ ರೀತಿ ಮಾಡ್ಕೊಂಡು ತಿನ್ಬೋದು. ತುಂಬಾ ಒಳ್ಳೆಯದು ಹೆಲ್ತಿಗೆ. ನಾನಿಲ್ಲಿ ರಾಜ್ಮಾನ ನೆನೆಸಿ ನೈಟು ಬೆಳಗ್ಗೆ ಎದ್ದು ಬೇಯಿಸಿ ಅದನ್ನು ಎತ್ತಿಟ್ಕೊಂಡಿದ್ದೀನಿ. ಇಲ್ಲಿ ಒಂದು ಸೌತೆಕಾಯಿ, ಅಂದರೆ ಮನೆಯವ್ರಿಗೆಲ್ಲರೂ ಆಗಬೇಕು ಅಂತ ನಾನಿಲ್ಲಿ ಮಾಡ್ತಾಯಿರೋದು. ಒಬ್ಬೊಬ್ರಿಗಾದರೆ ಸ್ವಲ್ಪ ಕ್ವಾಂಟಿಟಿಲಿ ಮಾಡ್ಕೊಳ್ಳಿ. ಮತ್ತು ಒಂದು ಟೊಮೊಟೊ, ಮತ್ತು ಒಂದೂವರೆ ಮುಷ್ಟಿವಷ್ಟು ಕಡಲೆ ಬೀಜನ ನಾನು ನೆನೆಸಿಟ್ಟಿದ್ದೆ ಅದು, ಮತ್ತು ಕ್ಯಾರೆಟು ಒಂದು ದಪ್ಪದು ತುರಿದಿಟ್ಟಿರೋದು, ಮತ್ತು ಸಣ್ಣ ಕಟ್ ಮಾಡಿರೋಂಥ ಈರುಳ್ಳಿ, ಮತ್ತು ಸ್ವಲ್ಪ ಕೊತ್ತಂಬರಿ ಸೊಪ್ಪು. ಇವಾಗ ಇಲ್ಲಿ ನಾನು ಸ್ವಲ್ಪ ಅಚ್ಚ ಖಾರದ ಪುಡಿ ಹಾಕೋತಾ ಇದ್ದೀನಿ. ಅಂದರೆ ಜಾಸ್ತಿ ಸ್ಪೈಸಿನೂ ಇರಬಾರ್ದು, ಹಾಗಾಗಿ ಇಲ್ಲಿ ಸ್ವಲ್ಪ ಮೆಣಸಿನ ಪುಡಿ ಮತ್ತು ಜೀರಿಗೆ ಪುಡಿ, ಮತ್ತು ಇದಕ್ಕೆ ನೀವು ಚಾಟ್ ಮಸಾಲ ಇದ್ದರೆ ನೀವು ಇದಕ್ಕೆ ಆ್ಯಡ್ ಮಾಡ್ಕೋಬೋದು, ತುಂಬಾ ಚೆನ್ನಾಗಿರುತ್ತೆ. ಇಲ್ಲಿ ಮೆಣಸಿನ ಪುಡಿನೂ ಹಾಕ್ಕೋತಾ ಇದ್ದೀನಿ. ನೀವು ಖಾರದ ಪುಡಿ ಬೇಡ ಅಂದರೆ ಬರೀ ಮೆಣಸಿನ ಪುಡಿ ಬೇಕಾದರೂ ಹಾಕ್ಕೋಬೋದು. ಮತ್ತು ಇಲ್ಲಿ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕ್ಕೋಬೇಕು. ನಾನು ಏಕೆಂದರೆ ರಾಜ್ಮಾನ ಬೇಯಿಸುವಾಗ ಆಲ್ರೆಡಿ ಉಪ್ಪು ಹಾಕಿ ಬೇಯಿಸಿದ್ದೆ. ಇದಕ್ಕೆ ಏನು ಬೇಕೋ ಅಷ್ಟು ಮಾತ್ರ ಉಪ್ಪನ್ನು ಹಾಕ್ಕೊಂಡಿದ್ದೀನಿ. ಮತ್ತು ಇದಕ್ಕೆ ಸ್ವಲ್ಪ ತೆಂಗಿನ ತುರಿ ನಿಮಗೆ ಇಷ್ಟ ಇದ್ದರೆ ಹಾಕ್ಕೊಳ್ಳಿ, ಇಲ್ಲಾಂದರೆ ಸ್ಕಿಪ್ ಮಾಡ್ಕೊಳ್ಳಿ. ಮತ್ತು ನೋಡಿ ರಾಜ್ಮಾನ ನಾನು ಬೇಯಿಸಿ ಎತ್ತಿಟ್ಕೊಂಡಿದ್ನಲ್ಲ ಅದನ್ನು, ಅಂದರೆ ಇದು ಸ್ವಲ್ಪ ಬೇಯೋದು ಲೇಟ್ ಆಗುತ್ತೆ, ಹಾಗಾಗಿ ಬೇಯಿಸ್ಕೋಬೇಕು. ಸ್ಟೀಮ್ ಮಾಡ್ಕೋಬೋದು, ಬಟ್ ಅಷ್ಟು ಚೆನ್ನಾಗಿ ಸ್ಟೀಮ್ ಆಗಲ್ಲ. ಹಾಗಾಗಿ ಈಗ ಎಲ್ಲದನ್ನು ಹಾಕ್ಕೊಂಡು ಈ ರೀತಿ ಮಿಕ್ಸ್ ಮಾಡ್ಕೋಬೇಕು. ಬೆಳಗ್ಗೆ ಎದ್ದು ನಿಜ ಏನು ತಿಂಡಿ ತಿನ್ನೋದಕ್ಕೂ ತುಂಬಾ ಬೇಜಾರಾಗಿಬಿಡುತ್ತೆ. ಆ ಟೈಮಲ್ಲಿ ನಮಗೆ ಏನಾದರೂ ತಿನ್ನಬೇಕು ಅಂತ ಅನಿಸುತ್ತೆ. ಮತ್ತು ಇಲ್ಲಿ ನಾನು ಸ್ವಲ್ಪ ಚಿಲ್ಲಿ ಫ್ಲೆಕ್ಸು ಮತ್ತು ಆರಿಗ್ಯಾನೋ ಹಾಕ್ಕೊಂಡಿದ್ದೀನಿ. ನೀವು ಸ್ವಲ್ಪ ಚಾಟ್ ಮಸಾಲ ಹಾಕ್ಕೊಂಡ್ರು ಇನ್ನೂ ತುಂಬ ಚೆನ್ನಾಗಿರುತ್ತೆ ಟೇಸ್ಟು. ಸಿಂಪಲ್ಲಾಗಿ ಬೆಳಗ್ಗೆ ಬ್ರೇಕ್ಫಾಸ್ಟು ಆಲ್ಮೋಸ್ಟ್ ಇದೇ ಆಗೋಗ್ಬಿಡುತ್ತೆ. ಸ್ವಲ್ಪ ಯೋಗ ಮಾಡಿ ಅಥವಾ ನಮಗೆ ವಾಕ್ ಮಾಡೋದು ಸುಸ್ತಾಗಿರುತ್ತೆ, ಅಂಥ ಟೈಮಲ್ಲಿ ಜಾಸ್ತಿ ಬ್ರೇಕ್ಫಾಸ್ಟ್ ಯಾರಿಗೂ ಇಷ್ಟ ಆಗೋಲ್ಲ. ಈ ರೀತಿ ಸಲಾಡ್ ಒಂದು ಬೌಲ್ ತಿಂದರೆ ಸಾಕು, ನಿಮಗೆ ಬಾಡಿಗೆ ಬೇಕಾಗಿರೋ ನ್ಯೂಟ್ರಿಷನ್ ಎಲ್ಲ ಸಿಗುತ್ತೆ. ನೀವು ಅಂಗಡಿಗಳಲ್ಲಿ ಅದು ಇದು ತೊಗೊಂಬಂದು ಪೌಡ್ರ್ ಕುಡಿಯೋ ಬದಲು ನೀವು ಈ ರೀತಿ ಮನೇಲೇ ಸಲಾಡು, ಅಂದರೆ ವೆಜಿಟೇಬಲಲ್ಲೇ ನಮಗೆ ಇರೋ ಅಂಥ ಪ್ರೋಟೀನ್ ಅಂಶ, ಫೈಬರ್ ಅಂಶ ಎಲ್ಲದೂ ಇರುತ್ತೆ. ಅದನ್ನು ನಮಗೆ ಯಾವ್ಯಾವ್ದು ಬಾಡಿಗೆ ಕಡಿಮೆ ಆಗಿರುತ್ತೋ ಅಂಥದ್ದನ್ನು ನಾವು ಡೈಲಿ ಈ ರೀತಿ ಯಾವುದಕ್ಕಾದ್ರೂ ಒಂದು ಆ್ಯಡ್ ಮಾಡಿಕೊಂಡು ತಿನ್ನೋದ್ರಿಂದ ನಮ್ಮ ಬಾಡಿನೂ ಸ್ಟ್ರೆಂತಾಗಿರುತ್ತೆ, ಮತ್ತು ಸುಸ್ತು ಎಲ್ಲ ಕಡಿಮೆ ಆಗುತ್ತೆ, ತುಂಬಾ ಚೆನ್ನಾಗಿರುತ್ತೆ. ನಾನಿಲ್ಲಿ ಇವತ್ತು ಮಧ್ಯಾಹ್ನದ ಊಟಕ್ಕೆ, ಅಂದರೆ ಮಧ್ಯಾಹ್ನ ಊಟ ನಾನು ಹೆವಿ ಏನೂ ಮಾಡಿಲ್ಲ. ಮೊಸರನ್ನ ಮಾಡ್ಕೊಂಡಿದ್ದೀನಿ, ಮತ್ತು ಕಡಲೆ ಉಸ್ಲಿ ಮಾಡಿದ್ದೀನಿ. ಅಂದರೆ ದೇವ್ರಿಗೆ ಪ್ರಸಾದ ಅಂತ ಹೇಳಿ ಮಾಡಿದ್ದೆ, ಹಾಗಾಗಿ ಕಡಲೆ ಉಸ್ಲಿ ಇದೆ. ಮತ್ತು ಇದು ಸಲಾಡ್ ಒಂದು ಮಾಡಿಕೊಂಡೆ. ಸ್ವಲ್ಪ ಲೈಟಾಗಿ ನಿಮ್ಗೆ ಯಾವ್ದು ಬೇಕೋ ಅದನ್ನು ಹಾಕ್ಕೊಂಡು ಸ್ಕಿಪ್ ಮಾಡಿಕೊಂಡು ತಿನ್ಬೋದು. ಅಂದರೆ ಎಲ್ಲ ಒಂದೇ ದಿವಸ ಮಾಡ್ಕೊಳೋದೇನಿಲ್ಲ, ದಿನ ಒಂದೊಂದು ದಿವಸ ನೀವು ಮಾಡ್ಕೊಬೋದು. ನೀವೀಗ ನಾನು ರಾಜ್ಮಾ ಹಾಕ್ಕೊಳ್ಳೋ ಬದಲು ನೀವು ಕಡಲೆಕಾಳು ಬೇಕಾದ್ರೂ ಯೂಸ್ ಮಾಡ್ಬೋದು. ನಾನು ಬೆಳಗ್ಗೆ ಆಲ್ರೆಡಿ ಅದನ್ನು ಮಾಡಿಬಿಟ್ಟಿದ್ದೆ ಪೂಜೆಗೆ ಅಂತ, ಮಧ್ಯಾಹ್ನ ಅಲ್ವಾ ಹಾಗಾಗಿ. ಮತ್ತು ಇಲ್ಲಿ ನಾನು ಕೆಂಪಕ್ಕಿನ ರೈಸ್ ಮಾಡಿ ಅದನ್ನು ನಾನಿಲ್ಲಿ ಕರ್ಡ್ ರೈಸ್ ಮಾಡಿದ್ದೀನಿ. ಇದಕ್ಕೆ ಯಾವುದೇ ಹಣ್ಣನ್ನು ನಾನು ಯೂಸ್ ಮಾಡಿಲ್ಲ, ಬರೀ ಸಾಸಿವೆ, ಕರಿಬೇವು, ಒಂದೆರಡು ಹಸಿರು ಮೆಣಸಿನ್ಕಾಯಿ, ಮತ್ತು ಗಟ್ಟಿ ಮೊಸರು, ಸ್ವಲ್ಪ ಹಾಲನ್ನು ಹಾಕಿ, ಸ್ವಲ್ಪ ಕೊತ್ತಂಬರಿ ಸೊಪ್ಪು ಮತ್ತು ಉಪ್ಪನ್ನು ಹಾಕಿ ಒಂದು ಹದದಲ್ಲಿ ಕಲಸಿಟ್ಟಿದ್ದೀರಿ. ಮತ್ತು ಇಲ್ಲಿ ಲೈಟಾಗಿ ಮಾವಿನಕಾಯಿ, ಉಪ್ಪಿನಕಾಯಿ, ಮೊಸರನ್ನಕ್ಕೆ ಮಾವಿನಕಾಯಿ, ಮಧ್ಯಾಹ್ನದ ಊಟ ರೆಡಿಯಾಗಿ ಹೋಗುತ್ತೆ ಸಿಂಪಲ್ಲಾಗಿ. ಅಂದರೆ ಜಾಸ್ತಿ ಹೆವಿ ತಿನ್ನೋಕ್ಕಾಗಲ್ಲ ಅಂದರೆ ಈ ರೀತಿ ಮಾಡ್ಕೊಬೋದು, ತುಂಬಾ ಚೆನ್ನಾಗಿರುತ್ತೆ. ನೋಡೋದಕ್ಕೂ ಎಷ್ಟು ಚೆನ್ನಾಗಿ ಕಾಣಿಸ್ತಿದೆ ನೋಡಿ. ಹೀಗೆ ನಮ್ಮ ಚಾನಲ್ನ ಸಪೋರ್ಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.